ನಮಸ್ಕಾರ ಬಂಧುಗಳೇ, ನಿಮ್ಮ ಜೀವನವನ್ನು ಬದಲಿಸುವ ಈ 55 ದಿನಗಳ ಪ್ರಯಾಣದ 5ನೇ ದಿನಕ್ಕೆ ನಿಮಗೆ ಸ್ವಾಗತ. ಇಂದು ರಾತ್ರಿ ನೀವು ಮಲಗುವ ಮುನ್ನ ನಿಮ್ಮ ಮನಸ್ಸಿನ ಮೇಲಿರುವ ಒಂದು ದೊಡ್ಡ ಹೊರೆಯನ್ನು ಇಳಿಸಿಡಲು ನಾವು ಸಿದ್ಧರಾಗೋಣ. ನಾವು ಬೇರೆಯವರನ್ನು ಕ್ಷಮಿಸುತ್ತೇವೆ, ಆದರೆ ನಮ್ಮನ್ನು ನಾವು ಕ್ಷಮಿಸಿಕೊಳ್ಳಲು ಮರೆಯುತ್ತೇವೆ. ಹಳೆಯ ತಪ್ಪುಗಳು, ಸೋಲುಗಳು ಅಥವಾ ಅಂದು ನಾವು ಆಡಲೇಬಾರದಿದ್ದ ಮಾತುಗಳು ಇಂದಿಗೂ ನಿಮ್ಮನ್ನು ಕಾಡುತ್ತಿವೆಯೇ? ನೆನಪಿಡಿ, ಭೂತಕಾಲದ ತಪ್ಪುಗಳಿಗೆ ವರ್ತಮಾನದಲ್ಲಿ ಶಿಕ್ಷೆ ಅನುಭವಿಸುವುದು ಸರಿಯಲ್ಲ. ಇಂದು ನನ್ನನ್ನು ನಾನು ಕ್ಷಮಿಸಿದೆ ಎಂಬ ಮಂತ್ರದೊಂದಿಗೆ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸೋಣ. ನಮ್ಮೊಳಗೆ ಒಂದು ಧ್ವನಿ ಸದಾ ಹೇಳುತ್ತಿರುತ್ತದೆ, ನಾನು ಅಂದು ಹಾಗೆ ಮಾಡಬಾರದಿತ್ತು, ನಾನು ಅದಕ್ಕೆ ಲಾಯಕ್ಕಿಲ್ಲ. ಈ ತಪ್ಪಿತಸ್ಥ ಭಾವನೆ ಒಂದು ಸಣ್ಣ ಕಲ್ಲಿನಂತೆ ನಮ್ಮ ಜೇಬಿನಲ್ಲಿರುತ್ತದೆ. ದಿನಗಳೆದಂತೆ ಆ ಕಲ್ಲು ಬೆಟ್ಟದಷ್ಟು ಭಾರವಾಗುತ್ತದೆ. ಆದರೆ ಒಂದು ವಿಷಯ ಯೋಚಿಸಿ, ಅಂದು ನೀವು ಮಾಡಿದ ತಪ್ಪು ಅಂದಿನ ನಿಮ್ಮ ತಿಳುವಳಿಕೆಗೆ ತಕ್ಕಂತಿತ್ತು. ಇಂದು ನಿಮಗೆ ಅದು ತಪ್ಪು ಎನಿಸುತ್ತಿದೆ ಎಂದರೆ ನೀವು ಅಂದಿಗಿಂತ ಈಗ ಹೆಚ್ಚು ಬೆಳೆದಿದ್ದೀರಿ ಎಂದರ್ಥ. ಬೆಳೆದ ಮೇಲೆ ಹಳೆಯ ಬಟ್ಟೆಗಳು ಹೇಗೆ ಹೊಂದಿಕೆಯಾಗುವುದಿಲ್ಲವೋ ಹಾಗೆಯೇ ಹಳೆಯ ತಪ್ಪುಗಳು ಇಂದಿನ ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದಲ್ಲ. ಕ್ಷಮೆ ಎಂದರೆ ಮಾಡಿದ ತಪ್ಪನ್ನು ಸರಿ ಎನ್ನುವುದಲ್ಲ, ಬದಲಿಗೆ ಆ ಘಟನೆಯು ಇನ್ನು ನಿಮ್ಮ ಮುಂದೆ ಸಂತೋಷವನ್ನು ಕದಿಯಲು ಬಿಡುವುದಿಲ್ಲ ಎಂದು ನಿರ್ಧರಿಸುವುದು. ನಿಮ್ಮನ್ನು ನೀವು ಕ್ಷಮಿಸದ ಹೊರತು ನೀವು ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಿಲ್ಲ. ಅದು ನಿಮ್ಮ ಕಾಲಿಗೆ ಕಟ್ಟಿದ ಭಾರವಾದ ಸರಪಳಿಯಂತೆ. ಇಂದು ಆ ಸರಪಳಿಯನ್ನು ಕತ್ತರಿಸುವ ಸಮಯ. ಕಣ್ಣು ಮುಚ್ಚಿ ಒಮ್ಮೆ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನಾನು ಮನುಷ್ಯ ಅಲ್ವಾ? ನನ್ನಿಂದಲೂ ತಪ್ಪಾಗುವುದು ಸಹಜ ತಾನೇ? ಹೌದು, ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ಅದನ್ನೇ ಹಿಡಿದು ಕುಳಿತುಕೊಳ್ಳುವುದು ಪ್ರಗತಿಗೆ ಮಾರಕ. ಈಗ ನನ್ನ ಜೊತೆ ಮನಸ್ಸಿನಲ್ಲಿಯೇ ಈ ಮಾತುಗಳನ್ನು ಹೇಳಿಕೊಳ್ಳಿ. ನನ್ನ ಹಳೆಯ ಆವೃತ್ತಿಯನ್ನು ನಾನು ಪ್ರೀತಿಯಿಂದ ಕ್ಷಮಿಸುತ್ತೇನೆ. ಅಂದು ನನಗೆ ತಿಳಿದಿದ್ದ ಜ್ಞಾನಕ್ಕೆ ನಾನು ಅಷ್ಟು ಮಾತ್ರ ಮಾಡಲು ಸಾಧ್ಯವಿತ್ತು. ನನ್ನ ತಪ್ಪುಗಳು ನನ್ನ ವ್ಯಕ್ತಿತ್ವವಲ್ಲ, ಅವು ಕೇವಲ ಪಾಠಗಳು. ಇಂದಿನಿಂದ ನಾನು ನನ್ನನ್ನು ದ್ವೇಷಿಸುವುದನ್ನು ನಿಲ್ಲಿಸಿ ಪ್ರೀತಿಸಲು ಶುರು ಮಾಡುತ್ತೇನೆ. ನಿಮ್ಮ ತಪ್ಪುಗಳನ್ನು ಒಂದು ಕಾಗದ ಮೇಲೆ ಬರೆದು ಅದನ್ನು ಹರಿದು ಹಾಕಿದಂತೆ ಕಲ್ಪಿಸಿಕೊಳ್ಳಿ. ನಿಮ್ಮ ಮನಸ್ಸು ಈಗ ಹಗುರವಾಗುತ್ತಿದೆ, ಆ ನೋವು ಈಗ ಮಾಯವಾಗುತ್ತಿದೆ. ಗೆಳೆಯರೇ, ಇಂದು ನೀವು ನಿಮ್ಮ ಅತಿದೊಡ್ಡ ಶತ್ರುವಿನೊಂದಿಗೆ ರಾಜಿ ಮಾಡಿಕೊಂಡಿದ್ದೀರಿ. ಆ ಶತ್ರು ಬೇರೆ ಯಾರೂ ಅಲ್ಲ, ನಿಮ್ಮೊಳಗೆ ಕುಳಿತು ನಿಮ್ಮನ್ನು ಟೀಕಿಸುತ್ತಿದ್ದ ನಿಮ್ಮದೇ ಒಂದು ಭಾಗ. ಈಗ ಆ ಭಾಗವನ್ನು ನಿಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳಿ. ಇಂದು ರಾತ್ರಿ ನೆಮ್ಮದಿಯಿಂದ ಮಲಗಿ. ನಾಳೆ ಬೆಳಿಗ್ಗೆ ಏಳುವಾಗ ನಿಮ್ಮ ಮೇಲೆ ನಿಮಗೆ ಗೌರವವಿರಲಿ, ಏಕೆಂದರೆ ನೀವು ನಿಮ್ಮನ್ನು ಕ್ಷಮಿಸುವಷ್ಟು ದೊಡ್ಡ ಗುಣವನ್ನು ತೋರಿಸಿದ್ದೀರಿ. ನಾಳೆ 6ನೇ ದಿನದ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನೆಮ್ಮದಿಯ ನಿದ್ದೆ ನಿಮ್ಮದಾಗಲಿ. ಶುಭರಾತ್ರಿ.